नहीं मैडम, अब बहुत बड़ी मुसीबत में है मैडम, वो भी आपका पति का वजह से। मेरे बच्चे की कसम मैं कह रहा हूँ मैडम, मैडम आपने खाना दिया था ना मैडम, आपको पति का पता चला गया था मैडम, लेकिन आपको बातचीत किया था ना, वो उसको बहुत गुस्सा आ गया था मैडम। मैं आपको हाथ को मांग कर बोल रहा हूँ मैडम, आपको पति से बहुत दूर रहो मैडम। ಸಾಯ್ತೀಯ ಅಂತ ಸುಮ್ಮನೆ ಇದ್ ನಾನು इಲ್ಲಿಗೆ वापस बंदे ಯಾಕೆ ಇಲ್ಲಿಗೆ वापस बंदे मेरे जिंदगी बर्बाद करने के लिए यहाँ वापस क्यों आए जो बात मुझे मेरे बीच से कहना नहीं था तुमने उसको क्यों बता दिया ನಾನು ಕಷ್ಟಪಟ್ಟು ಕಟ್ಟಿದ ಪ್ರೇಮದ ಕೋಟೆನ ಒಂದೇ ಒಂದು ಕ್ಷಣದಲ್ಲಿ ಹೊಡೆದುಬಿಟ್ಟೆ ಒಂದೇ ಒಂದು ಕ್ಷಣದಲ್ಲಿ ಮುರಿದುಬಿಟ್ಟೆ मैं जिंदा रहने की कोई हक नहीं है ಜೀವಂತವಾಗಿರೋದಕ್ಕೆ ನಿನಗೆ ಯಾವ ಅಧಿಕಾರನೂ ಇಲ್ಲ आप मुझे कुछ मत करो, मेरे बीबी और बच्चा है। तुम्हारे बीवी बच्चे कितने इंपॉर्टेंट है तो ನನಗೂ ನನ್ನ ಹೆಂಡತಿ ಅಷ್ಟೇ ಮುಖ್ಯ ನನಗೆ ಹೆಂಗೆ ನಿನ್ನ ಹೆಂಡತಿ ಮುಖ್ಯನೋ ನನ್ನ ಹೆಂಡತಿ ಮುಖ್ಯ ನಿನ್ನ ಬಗ್ಗೆ ನೀನು ಚಿನ್ನು ಮರಿಗೆ ಎಲ್ಲ ವಿಷಯನೂ ಹೇಳ್ಬಿಟ್ಟಿದ್ದಾನೆ ಕಣೋ ನೀನು ಚಿನ್ನು ಮರಿಗೆ ನೀನು ಇನ್ನೊಂದು ಮುಖ ಗೊತ್ತಾಗೋಗಿದೆ ಏನು ಮಾಡ್ತೀಯ ಇವಾಗ ನನ್ನ ಚಿನ್ನು ಮರಿಗೆ ನನ್ನ ವಿಷಯ ನನ್ನ ರಹಸ್ಯನ ಹೇಳ್ದವನು ಜೀವಂತವಾಗಿರಬಾರ್ದು ಜೀವಂತವಾಗಿರು ನಿನ್ನ ಚಿನ್ನು ಮರಿಗೆ ಹೇಗೆ ನಿನ್ನ ಮುಖ ತೋರಿಸ್ತೀಯ ಜಯಂತ ಹೇಗೆ ತೋರಿಸ್ತೀಯ ಅವ್ರಿಗೆ ನಿನ್ನ ಬಗ್ಗೆ ಎಲ್ಲ ಸತ್ಯನೂ ಗೊತ್ತಾಗಿ ಹೋಗಿದೆ ಅದಕ್ಕೆ ನಿನ್ನ ರಾತ್ರಿಯಿಂದ ಹಾಗೆ ನಡ್ಕೋತಾ ಇರೋದವರು ನಿನ್ನ ಬಗ್ಗೆ ಎಲ್ಲ ಗೊತ್ತಾದ ಮೇಲೆ ನಿನ್ನ ಜೊತೆ ಇರ್ತಾರ ಅವ್ರು ಕೇಳೋ ಪ್ರಶ್ನೆಗಳಿಗೆ ಏನಂತ ಉತ್ತರ ಕೊಡ್ತೀಯ ನೀನು ಕೊಡಕ್ಕೇನು ಉತ್ತರನೇ ಇಲ್ಲ ಇನ್ಮೇಲೆ ಚಿನ್ನು ಮರಿ ನಿನ್ನ ಜೊತೆ ಇರೋದಿಲ್ಲ ಇನ್ಮೇಲೆ ನೀನೊಬ್ಬನೇ ಒಬ್ಬಂಟಿ ಕಣೋ ಜಯಂತ लक्ष्मी हरीशन करी हरीशा तगोपा ಇದನ್ನ ವಿರೂಪಾಕ್ಷ ಅವ್ರಿಗೆ ತಲುಪಿಸ್ಬಿಡು ಅಪ್ಪ ಎದ್ದೇಳ ಎದ್ದೇಳಪ್ಪ ಅವ್ರಿಗೆ ಫೋನ್ ಮಾಡಿ ಬರೋದಕ್ಕೆ ಹೇಳು
ಹಾಂ ವಿರೂಪಾಕ್ಷ ಅವರೇ, ಅದು ದುಡ್ಡು ಅಡ್ಜಸ್ಟ್ ಆಗಿದೆ, ಬಂದು ತೊಗೊಂಡು ಹೋಗಬೇಕು ಅಂತ ಅಪ್ಪ ಕರೀತಾ ಇದ್ದಾರೆ ನಿಮ್ಮನ್ನು. ಹಾಂ ಓಕೆ ಬನ್ನಿ. ಹರೀಶಾ ಕೊಡಪ್ಪ. ವಿರೂಪಾಕ್ಷ ಅವರೇ, ನೀವು ನನಗೊಂದು ಸಹಾಯ ಮಾಡಬೇಕು. ಏನು ಮಾಡ್ಬೇಕು ಹೇಳಿ? ಇನ್ನು ಮುಂದೆ ನನ್ನನ್ನು ಕೇಳದೆ ನನ್ನ ಮಕ್ಳಿಗೆ ಸಾಲ ಕೊಡಬೇಡಿ. ಅಕಸ್ಮಾತ್ ಕೊಟ್ಟರೆ ಹೀಗೆ ಮನೆ ಹತ್ರ ಬಂದು ಗಲಾಟೆ ಮಾಡಬೇಡಿ. ಖಂಡಿತವಾಗಲ್ಲ ಅಂತ ತಪ್ಪು ಮಾಡೋದಿಲ್ಲ ಬಿಡಿ. ಆದರೆ ನಿಮಗೆ ಏನಾದರೂ ದುಡ್ಡು ಬೇಕು ಅಂತ ಹೇಳಿದ್ರೆ ನನ್ನ ಹತ್ರನೇ ಬನ್ನಿ, ಬೇರೆ ಎಲ್ಲೂ ಹೋಗಬೇಡಿ. ನಮ್ಮ ಆಫೀಸ್ ಬಾಗಿಲು ಯಾವಾಗಲೂ ನಿಮಗೋಸ್ಕರ ತೆಗೆದಿರುತ್ತೆ. ಬರ್ತೀನಪ್ಪ. ಮರಗೌಡ, ಇದೇನಪ್ಪಯ್ಯ? ತಕೊಳ್ಳ ಇಟ್ಕೊಳ್ಳ. ಈ ಮರಗೌಡ, ಎಲೆಕ್ಷನ್ಗೆ ದುಡ್ಡು ಸಾಕಾಯ್ತಾ ಇಲ್ಲ, ಅದಕ್ಕೆ ಇನ್ನಷ್ಟು ತಂದೀವ್ನಿ. ಅಲ್ಲ ಕಣಪ್ಪಯ್ಯ, ಮೊದಲೇ ಎಲೆಕ್ಷನ್ ಕಮಿಷನರ್ಗೆ ನಮ್ಮ ಮನೆ ಮೇಲೆ ಕಣ್ಣದೆ. ಈ ವಿಷಯ ಯಾರಾದರೂ ಆಚೆಗೆ ಬಾಯಿ ಬಿಟ್ರೆ ಇದು ಎತ್ತಾಗೋದು ಏನು ಕಥೆಯೋ, ಇದೆಲ್ಲ ಯಾಕೆ ಬೇಕು? ಇದು ನಿನ್ನೆಲ್ಲ ಮಡ್ಬೇಕಾಯ್ತದೆ. ಅಲ್ಲ ಕಲ್ಲ, ಯಾರ್ದಾದ್ರೂ ಮನೇಲಿ ಮಡ್ಗೋಣ ಅಂದರೆ ಬಡ್ಡಿ ಏಕಲೆಲ್ಲ ಕಟ್ಟಿ ಸಾಯ್ತಾನೆ. ಅಲ್ಲ, ದುಡ್ಡು ಇಲ್ಲದೆ ಎಲೆಕ್ಷನ್ ಆಗತ್ತೆ. ತಗೋ ಹೋಗೆಲ್ಲರೂ ಜೋಪಾನ ಮಾಡ್ಕೋಗು. ಏ ಅಪ್ಪಯ್ಯ, ಇದು ನಾನೆಲ್ಲಿ ಮಡಿಕೊಳ್ಳನೆ? ಸಿದ್ದೇಗೌಡಂಗೆ ಹೇಳಿ. ನಾನು ನಿನಗೆ ಹೇಳ್ತಾ ಇವ್ನಿ, ನೀನು ಮಡ್ಗೋ. ಇದನ್ನೆಲ್ಲ ಊರವ್ರಿಗೆಲ್ಲ ಹೇಳ್ಕೊಂಬರಕ್ಕೆ ಹಾಕಿಲ್ಲ. ಅಪ್ಪಾಜಿ, ಲೈ, ನಂತರ ಒಂದ್ಸತಿ ನಂಬಿಕೆ ಕಳ್ಕೊಂಡ್ ಮ್ಯಾಕೆ ಅವ್ರಿಗೆ ನಾನು ಯಾವ ವಿಷಯನೂ ಹೇಳಕ್ ಇಷ್ಟಪಡಕ್ಕಿಲ್ಲ. ಇಷ್ಟು ದಿವಸ ಮಾಡಿದ ಉಪಕಾರನೇ ಸಾಕು, ಇನ್ಮ್ಯಾಕೆ ಯಾವ ಉಪಕಾರನೂ ಮಾಡೋದು ಬೇಡ. ನಾನು ನಿನಗೆ ಹೇಳಿದ್ದೀನಿ, ತಗೊಂಡ ಮಾಡಿದ್ರೆ ಅವಳಿಕೆ. ಸಿದ್ದು, ಇನ್ಮುಂದೆ ನಿನಗಿದೇ ಗತಿ. ಪಾಪ. ಕಟ್ಲಾ
ಸಾರಿ ಥ್ಯಾಂಕ್ ಯು ಇನ್ನೂ ಐಡಿಯಾ ಕೊಡದೇ ಇದ್ದಿದ್ರೆ ಮಾಡೋಕ್ಕೆ ಆಗ್ತಿರ್ಲಿಲ್ಲ, ಐಡಿಯಾ ಬರ್ತಾ ಇರಲಿಲ್ಲ. ಥ್ಯಾಂಕ್ ಯು ವೆರಿ ಮಚ್. ಎಷ್ಟು ಥ್ಯಾಂಕ್ಸ್ ಹೇಳಿದ್ರಿ ಸಾಲದು. ನೀನು ನನ್ನ ತಮ್ಮ ಕಣ, ನಿನಗೆ ಸಹಾಯ ಮಾಡಿದೆ ಇನ್ಯಾರಿಗ ಮಾಡಲಿ? ಆದರೂ ಬ್ರೋ, ಅಪ್ಪ ಇಷ್ಟು ಬೇಗ ದುಡ್ಡನ್ನು ಕೊಡ್ತಾರೆ ಅಂತ ನಾನು ಗೆಸ್ಸೇ ಮಾಡಿರಲಿಲ್ಲ. ಮರ್ಯಾದೆ ಹೋಗುತ್ತೆ ಅಂದರೆ ಎಲ್ಲರೂ ಹಾಗೆ ಕಣ. ಆದರೂ ಚೆನ್ನಾಗಿ ಡವ್ ಮಾಡಿದ್ದೀನಿ ನೀನು, ಒಳ್ಳೆ ಸ್ಕೆಚ್ ಹಾಕಿದ್ಯಾ. ನೀನು ಹೇಳ್ಕೊಟ್ಟಿದ್ದಲ್ಲ ಬ್ರೋ. ಅಪ್ಪ ಅಷ್ಟೊಂದೆಲ್ಲ ದುಡ್ಡು ಇಟ್ಟಿದ್ದಾರೆ, ಅದು ಹೇಳು. ಈ ವಿಷಯನ ಸೀಕ್ರೆಟಾಗಿ ಇಟ್ಕೋಬೇಕು, ಯಾರು ಹೇಳಕ್ ಹೋಗ್ಬಿಡ. ಇಲ್ಲಪ್ಪ, ನಿನಗೆ ದುಡ್ಡು ಸಿಕ್ತು ತಾನೆ, ತಗೊಂಡು ಸುಮ್ಮನೆ ಇದ್ಬಿಡು. ಆದರೂ ಅಪ್ಪನ ಹತ್ರ ಇಷ್ಟು ದುಡ್ಡಿದೆ ಅಂತ ನಮಗೆ ಗೊತ್ತಿರಲಿಲ್ಲ. ಹೌದು, ಈಗ ಗೊತ್ತಾಯಿತು. ಅದನ್ನು ಹೇಗೆ ನಮ್ಮ ವಶಕ್ಕೆ ತಗೋಬೇಕು ಅಂತ ಯೋಚನೆ ಮಾಡಬೇಕು. ಏನು ಬ್ರೋ ನೀನು, ಪಾಪ ಅವ್ರ ದುಡ್ಡೆಲ್ಲ ನಾವು ಉಪಯೋಗಿಸ್ಕೊಂಡ್ಬಿಟ್ರೆ ಅವ್ರೇನು ಮಾಡ್ತಾರೆ? ಈ ಪಾಪ ಪುಣ್ಯ ಇಲ್ಲ ಪುಸ್ತಕದ ಬದನೆಕಾಯಿ ಕಣ. ನಮಗೆ ಸೆಂಟಿಮೆಂಟ್ ಇರಬೇಕು, ಆದರೆ ನಾವು ಕಣ್ಣೀರು ಹಾಕೋಷ್ಟಲ್ಲ, ಗೊತ್ತಾಯ್ತಾ? ದುಡ್ಡನ್ನ ಹೇಗೆ ತಗೋಬೇಕು ಅಂತ ನಾನು ಪ್ಲ್ಯಾನ್ ಮಾಡ್ತೀನಿ. ಇದೇ ಕುಚಿಗೆ ಸಿಗರೇಟ್ ಹಚ್ಚ ತೆಗಿಯ. ವಿಷಯ ಗೊತ್ತಾ? ನಿಂಗೆ ಗೊತ್ತು, ನಂಗೆ ಗೊತ್ತು. ಅಂತೂ ಇವತ್ತೊಂದು ಸಿಗರೇಟ್ ಕೊಡ್ತೀನಿ ನನಗೆ. ಬೇಬಿ ಬೇಬಿ ಬೇಬಿ, ಐ ಆಮ್ ಸಾರಿ. ನೋಡು, ಹೀಗೆಲ್ಲ ಆಗಿದ್ದರಿಂದ ನಿನಗೆ ಎಷ್ಟು ಹರ್ಟ್ ಆಗಿದೆ ಅಂತ ನಂಗೆ ಚೆನ್ನಾಗಿ ಗೊತ್ತು. ಎಲ್ಲ ಈಗ ಸರಿ ಹೋಯ್ತಲ್ಲ, ಬೇಜಾರು ಮಾಡ್ಕೋಬೇಡ. ನೀನ್ ಮಾಡಿರೋ ಕೆಲ್ಸನ ಬರೀ ಬೇಜಾರಲ್ಲ, ನನಗೆ ಕೋಪ ಬರ್ತಾ ಇದೆ. ಎಲ್ಲ ವಿಷಯನೂ ಹತ್ರ ಮುಚ್ಚಿಟ್ಬಿಟ್ಟಿಲ್ಲ. ನನಗೆ ಇಷ್ಟು ದೊಡ್ಡ ಮೋಸ ಮಾಡ್ದ್ಯಾ ಹರಿ? ಏನು ಬೇಬಿ ಹೀಗೆ ಹೇಳ್ತಿದ್ಯಾ? ನಾನೇನು ನಿನಗೆ ಮೋಸ ಮಾಡಬೇಕು ಅಂತ ಮಾಡಲಿಲ್ಲ. ಈ ವಿಷಯ ನೀನು ಹೇಳಿದ್ರೆ ಎಲ್ಲಿ ಬೇಜಾರು ಮಾಡ್ಕೋತೀಯ ಅಂತ ಹೇಳಿಲ್ಲ ಅಷ್ಟೇ. ಹರಿ, ನಾನು ನಿನ್ನ ನಂಬ್ಕೊಂಡು ಈ ಮನೆಗೆ ಬಂದೆ. ನೀನ್ ನನ್ನ ಹತ್ರ ಎಲ್ಲ ವಿಷಯ ಶೇರ್ ಮಾಡ್ಕೋಬೇಕಾಗಿತ್ತು. ಅದ್ ಬಿಟ್ಟು ಅದ್ಯಾರೋ ಮೂರನೇ ವ್ಯಕ್ತಿ, ಅದು ಸಾಲ ಕೊಟ್ಟೋನ್ ಬಂದು ಇಷ್ಟೆಲ್ಲ ಮನೆಗೆ ಬಂದು ರಂಪ ರಾಮಾಯಣ ಮಾಡಿ ಅವನಿಂದ ನಾನು ವಿಷಯ ತಿಳ್ಕೊಬೇಕಾಗಿತ್ತ. ಇದು ಮೋಸ ಅಲ್ಲದೆ ಇನ್ನೇನು ಹರಿ? ಬೇಬಿ, ನಾನು ಹೇಳಿದ್ನ ಅರ್ಥ ಮಾಡ್ಕೊ. ಇನ್ನೇನು ಅರ್ಥ ಮಾಡ್ಕೋಬೇಕು ಹರಿ? ನಿನಗೋಸ್ಕರ ಏನೆಲ್ಲ ಮಾಡ್ದೆ? ನೀನು ಎಲ್ರ ಮುಂದೆ ತಲೆ ಎತ್ಕೊಂಡು ಓಡಾಡ್ಬೇಕು ಅಂತ ಲೋನ್ ಕೊಡಿಸ್ದೆ, ಬಿಸ್ನೆಸ್ ಸ್ಟಾರ್ಟ್ ಮಾಡಿಸ್ದೆ, ನಮ್ಮ ಅಪ್ಪ ಅಮ್ಮನು ಎದುರಾಕೊಂಡೆ. ಆದ್ರೆ ಇವತ್ತೇನ್ ಮಾಡ್ದೆ? ಎಲ್ರು ಮುಂದೆ ಅವಮಾನ ಮಾಡಿ ನನ್ ಮರ್ಯಾದನ್ನು ಕಳೆದು ತಲೆ ತಗ್ಸೋ ಅಂತ ಕೆಲಸ ಮಾಡ್ಬಿಟ್ಟೆ. ಹೇಳು ಹರಿ, ಇನ್ನ ಊರಲ್ಲಿ ಯಾರ ಹತ್ರ ಸಾಲ ಮಾಡಿದ್ಯಾ? ಇನ್ನ ಯಾರ್ಯಾರ ಮುಂದೆ ನಾನ್ ತಲೆ ತಗ್ಸೋ ಹಂಗ್ ಮಾಡ್ತೀಯಾ? ಹೇಳ್ಬಿಡಿ ಈಗ್ಲೇ. ಪ್ಲೀಸ್, ಯಾಕೆ ಹಾಗೆಲ್ಲ ಮಾತಾಡ್ತಿದ್ಯಾ? ನೋಡು, ನಾನೇನು ಅಂತ ನಿನ್ಗೆ ಗೊತ್ತಿದ್ರು ಈ ಥರ ಎಲ್ಲ ಮಾತಾಡ್ತಿದ್ಯಲ್ಲ. ನಾನು ನಿನ್ನ ಎಷ್ಟು ಪ್ರೀತಿಸ್ತೀನಿ, ಆ ಪ್ರೀತಿಗೋಸ್ಕರನೇ ಹೀಗೆಲ್ಲ ಮಾಡಿದ್ದು. ನಿನ್ನ ಮನ್ಸಿಗೆ ಬೇಜಾರಾಗಬಾರ್ದು ಅನ್ನೋ. ಸಾಕು ಈ ಡ್ರಾಮಾ. ಇದು ಪ್ರೀತಿ ಅಂತಾರ? ಪ್ರೀತಿ ಮಾಡೋರು ಎಲ್ಲಾ ವಿಷಯನೂ ಶೇರ್ ಮಾಡ್ಕೊಳ್ತಾರೆ ಹರಿ, ಯಾವ ವಿಷಯನೂ ಮುಚ್ಚಿಡಲ್ಲ. ಅದ್ ತಪ್ಪಾಗಿದ್ರು ಪರವಾಗಿಲ್ಲ, ಚಿಕ್ಕ ವಿಷಯ ಆಗಿದ್ರು ಪರವಾಗಿಲ್ಲ, ಹೆಂಡತಿಗೆ ಎಲ್ಲರ ಹತ್ರ ಹೇಳ್ಕೊಳ್ತಾರೆ. ಆದ್ರೆ ನೀನೇನ್ ಮಾಡ್ದೆ ಇವತ್ತು? ವಿಷಯನ ಮುಚ್ಚಿಟ್ಟು ಮರ್ಯಾದೆ ತೆಗೆದು ಮೋಸ ಮಾಡ್ಬಿಟ್ಟೆ. ಇದೇನ ನಿನ್ ಪ್ರೀತಿ? ಬೇಬಿ ಪ್ಲೀಸ್, ಆ ಮಾತು ಮಾತ್ರ ಆಡ್ಬೇಡ. ನನ್ನ ಪ್ರಾಣ ಹೋದ್ರು ನಿನ್ನ ಪ್ರೀತಿಗಂತೂ ನಾನು ಮೋಸ ಮಾಡಲ್ಲ ಯಾವತ್ತೂ. ಇಲ್ಲ ಹರಿ, ಇಲ್ಲ, ಇನ್ನ ಸಾಕು. ನಿನ್ನ ನಂಬಿನೇ ನನ್ನ ಜೀವನ ಈ ಮಟ್ಟಕ್ಕಾಗೋಯ್ತು. ಒಂದು ಸಲ ನಂಬಿಕೆ ಕಳ್ಕೊಂಡ್ರೆ ಆ ನಂಬಿಕೆನ ಯಾವತ್ತೂ ವಾಪಸ್ ಪಡ್ಕೊಳ್ಳೋಕೆ ಸಾಧ್ಯನೇ ಇಲ್ಲ. ಮನಸ್ಸು ಒಂದ್ಸಲಿ ಹೊಡೆದೋದ್ರೆ ಅದನ್ನ ಸರಿ ಮಾಡಕ್ ಸಾಧ್ಯ ಇಲ್ಲ ಹರಿ. ಇಷ್ಟು ವರ್ಷ ನಿನ್ ಮಾತನ್ನ ನಂಬ್ಕೊಂಡೆ, ನಾನೇನೇನೆಲ್ಲ ಕನ್ಸ್ಕಟ್ಟೆ, ಆದ್ರೆ ಅದೆಲ್ಲ ನುಚ್ಚು ನೂರು ಮಾಡ್ಬಿಟ್ಟೆಲ್ಲ ಹರಿ. ಇನ್ನ ನಿನ್ ಮಾತಿನಿಂದ ನನ್ ಮರಳು ಮಾಡಕ್ ಟ್ರೈ ಮಾಡಬೇಡ. ನಾನು ನಿನ್ ಯಾವ ಮಾತು ನಂಬಲ್ಲ. ನೀನ್ ಮೋಸ ಮಾಡಿ ಸಾಕು ಸಾಕು ಸಾಕು.
ಅವ್ರು ಬರೋ ಟೈಮ್ ಆಗೋಯ್ತಲ್ಲ, ಏನು ಮಾಡಲಿ ನಾನು? ಅವ್ರು ಬರೋಷ್ಟರಲ್ಲಿ ನನ್ನ ಮನೇಲಿ ಇರಬಾರ್ದು. ಮನೇಲಿದ್ರೆ ಅಪಾಯ. ಅಮ್ಮನ ಮನೆಗೆ ಹೋಗ್ಬಿಟ್ರೆ? ಹೌದು, ಅದೇ ಸರಿ. ಅವ್ರಿಗೆ ಫೋನ್ ಮಾಡಿ ಅಲ್ಲಿಂದ ಏನೋ ಒಂದು ಕಾರಣ ಹೇಳಿದ್ರೆ ಸರಿ. ಪ್ಲೀಸ್, ನೀನೇ ನನ್ನ ಅರ್ಥ ಮಾಡ್ಕೊಳ್ತಾ ಇದ್ರೆ ಬೇರೆ ಯಾರು ಅರ್ಥ ಮಾಡ್ಕೋತಾರೆ ಹೇಳು? ನಾನೇ ನಿನ್ನ ಮರಳು ಮಾಡಬೇಕು ಅಂತ ಹೀಗೆಲ್ಲ ಮಾಡಲಿಲ್ಲ. ವಿಷಯ ಗೊತ್ತಾದರೆ ನಿನ್ಗೆ ಬೇಜಾರಾಗುತ್ತೆ ಅಂತ ಹೀಗೆ ಮಾಡಿದೆ ಅಷ್ಟೆ. ಹೇಳಿದ್ದೆ ಪದೇ ಪದೇ ಹೇಳಿ ಇರಿಟೇಟ್ ಮಾಡಬೇಡ. ಕೇಳಿ ಕೇಳಿ ಸಾಕಾಗೋಗಿದೆ. ಜಸ್ಟ್ ಸ್ಟಾಪ್ ಇಟ್ ಹರಿ. ಇನ್ನ ನಿನ್ ಮಾತನ್ನ ಕೇಳೋ ಪರಿಸ್ಥಿತಿಲಿ ನಾನಿಲ್ಲ. ಯಾಕಂದ್ರೆ ನಿನ್ ಮಾತ್ ಮೇಲೆ ನಂಬಿಕೆನೇ ಇಲ್ಲ. ಸಾಕು. ಇಷ್ಟ ದಿನ ನಿನ್ನ ನಂಬಿದ್ದಕ್ಕೆ ನನಗೆ ಒಳ್ಳೆ ಮರ್ಯಾದೆ ಕೊಟ್ಟೆ. ಗಂಡ ಕೆಲಸ ಇಲ್ಲದೆ ಮನೇಲಿ ಕೂತ್ಕೊಂಡ್ರೆ ಜನ ಏನೇನೆಲ್ಲ ಮಾತಾಡ್ತಾರೆ ಅಂತ ಗೊತ್ತಾಗಿ ಕಷ್ಟನೋ ಸುಖನೋ ಸಾಲನೋ ಸೋಲನ ಮಾಡಿ ಲೋನ್ ಹಾಕಿಸ್ಕೊಂಡು ಬಿಸ್ನೆಸ್ ಸ್ಟಾರ್ಟ್ ಮಾಡ್ಕೊಟ್ಟೆ. ಆದ್ರೆ ನೀನೇನ್ ಮಾಡ್ದೆ? ಸಾಲ ಸಾಲ ಸಾಲ. ಅದ್ ಬಿಟ್ಟು ಇನ್ನೇನು ಉದ್ಧಾರ ಆಗೋಂತ ಕೆಲಸ ಮಾಡಿಲ್ಲ. ನಿನಗೂ ಒಂದು ಸ್ಥಾನ ಬರ್ಲಿ, ಗೌರವ ಸಿಗ್ಲಿ ಅಂತ ಏನೇನೆಲ್ಲ ಸ್ಯಾಕ್ರಿಫೈಸ್ ಮಾಡ್ದೆ. ಆದ್ರೆ ನೀನೇನ್ ಮಾಡ್ದೆ? ಒಳ್ಳೆ ಮರ್ಯಾದೆ ಕೊಟ್ಟೆ, ಎಲ್ರ ಮುಂದೆ ತಲೆ ತಗ್ಸೋ ಅಂತ ಕೆಲಸ ಮಾಡ್ದೆ. ಈಗಂಥದ್ದೇನಾಯ್ತು ಅಂತ ಇಷ್ಟೊಂದೆಲ್ಲ ರಾಧಾಂತ ಮಾಡ್ತಿದ್ದೆ ಬೇಬಿ? ಹೌದು, ಸಾಲ ಮಾಡಿದೆ. ಏನೀಗ ಎಲ್ಲ ಕ್ಲಿಯರ್ ಆಯ್ತಲ್ಲ? ಅದನ್ನೇ ಕೆದಕಿ ಜಗಳ ಮಾಡ್ತಿದ್ಯಲ್ಲ ನೀನು. ಹೌದು ಹರಿ, ಪ್ರತಿ ಸಲ ನಾನೇ ಕಾಲ್ ಕರ್ಕೊಂಡು ಜಗಳಕ್ಕೆ ಬರ್ತೀನಿ. ಯಾಕೆ ಹೇಳು? ನನಗೆ ಮಾಡಕ್ ಬೇರೆ ಕೆಲಸ ಇಲ್ಲ. ನೀನ್ ತುಂಬಾ ಬಿಸಿ ಪರ್ಸನ್, ಜವಾಬ್ದಾರಿನೂ ಜಾಸ್ತಿ ಇದೆ ಅಲ್ವಾ? ಮಾತಲ್ಲೇ ಗೊತ್ತಾಗ್ತಿದೆ ಹರಿ, ನಿನಗೆ ನಾನು ಇಂಪಾರ್ಟೆಂಟ್ ಅಲ್ಲ. ನಾನು ಬೇಡವೇ ಬೇಡ. ನಿನಗೆ ಬೇಕಾಗಿರೋದು ನಾನು ಕೊಡೋ ದುಡ್ಡು. ನಮ್ಮಪ್ಪ ಅಮ್ಮ ಬಾಯ್ ಪಡ್ಕೊಂಡ್ರು, ನಮ್ಗೆ ಈ ಸಂಬಂಧ ಸರಿ ಹೋಗಲ್ಲ, ಆ ಹುಡುಗ ಸರಿ ಇಲ್ಲ ಅಂತ. ಆದ್ರೆ ನಾನೇ ಮಾತು ಕೇಳ್ದೆ ಹಠ ಮಾಡ್ಕೊಂಡು ಮನೆ ಬಿಟ್ಟು ಮದುವೆ ಆದೆ. ಆದ್ರೆ ನಿನ್ನ ಮದುವೆ ಆಗಿ ಇಲ್ಲಿ ಬಂದು ಅನುಭವಿಸೋದು ಅಲ್ಲದೆ ಕಷ್ಟಪಟ್ಟು ಡೇ ಅಂಡ್ ನೈಟ್ ದುಡಿತಾ ಇದ್ದೀನಿ. ಆದ್ರೆ ನೀನೇನ್ ಮಾಡ್ದೆ? ಒಳ್ಳೆ ಮರ್ಯಾದೆ ಕೊಡ್ತಿದ್ಯಾ. ಆಹಾ, ದೊಡ್ಡ ಗನಂದಾರಿ ಕೆಲಸ ಮಾಡ್ತಿದ್ದಾಳೆ ಇವಳು. ಪ್ರಪಂಚದಲ್ಲಿ ಯಾರು ಮಾಡ್ದಿರೋ ಕೆಲಸ ನೀನು ಮಾಡ್ತಿದ್ಯಾ ಅಲ್ವಾ? ನೋಡು ಸಿಂಚನ, ನೀನು ಕೆಲಸ ಮಾಡ್ತಿದ್ರೆ ನಾನು ಏನೋ ಒಂದು ಮಾಡಿ ನೀನನ್ನು ಸಾಕ್ತಾ ಇದ್ದೆ, ಅದನ್ನು ಹೇಳು. ಅದು ಬಿಟ್ಬಿಟ್ಟು ನಿನ್ನಿಂದ ನಾನು ಬದುಕ್ತಾ ಇದ್ದೀನಿ ಅಂತ ಹೇಳ್ಬೇಡ. ವಾವ್, ಸೂಪರ್. ಏನು? ಇನ್ನೊಂದ್ಸಲ ಹೇಳು. ನೀನ್ ದುಡ್ದು ನನ್ನನ್ನ ಸಾಕ್ತಾ ಇದ್ಯಾ? ಥೂ, ಊರೆಲ್ಲ ಸಾಲ ಮಾಡ್ಕೊಂಡು ನೀ ಮಾತಾಡ್ತಾನೆ, ನಾಚಿಕೆ ಆಗ್ಬೇಕು. ತುಂಬಾ ಖುಷಿ ಆಯ್ತು ಹರಿ ನಿನ್ ಮಾತು ಕೇಳಿ. ಹೌದು ಹರಿ, ನಿನ್ನ ನಂಬ್ಕೊಂಡು ನಾನು ಪ್ರೀತಿ ಮಾಡ್ದಲ್ಲ, ಅದ್ ನಾನ್ ಮಾಡಿದ ತಪ್ಪು. ನೀನ್ ಚೆನ್ನಾಗಿ ನೋಡ್ಕೋತಿ ಅಂತ ಮದ್ವೆನೂ ಆದ್ನಲ್ಲ, ಅದ್ ನಾನ್ ಮಾಡಿದ ತಪ್ಪು. ನಾನ್ ಮಾಡಿದೆ ತಪ್ಪು ತಪ್ಪು ತಪ್ಪು, ಎಲ್ಲ ನನ್ ಕರ್ಮ. ನಾನೇ ನಿನ್ನ ಮದುವೆ ಆಗೋದು ಕೇಳಿಲ್ಲ. ನೀನೇ ಮನೆ ಗಂಡು ಹುಡುಕ್ತಾ ಇದ್ದಾರೆ, ನಿನ್ನ ಬಿಟ್ಟರೆ ಬದುಕಕ್ಕಾಗಲ್ಲ ಅಂತ ಹೇಳಿ ನನ್ನನ್ನು ಮದುವೆ ಆಗಿದ್ದು. ಈಗ ನನ್ನ ತಲೆ ಮೇಲೆ ತಪ್ಪು ಹೊರಿಸ್ತಾ ಇದೆಯಲ್ಲ, ನನ್ನ ಕರ್ಮ. ಹೌದು ಹೌದು ಹರಿ, ನನ್ನ ಜೀವನ ಈ ಥರ ಆಗಕ್ಕೆ ನಾನೇ ಕಾರಣ. ಎಲ್ಲದಕ್ಕೂ ನಂದೇ ತಪ್ಪು. ನಾನು ಸರಿಗಿದ್ದಿದ್ರೆ ಈ ಥರ ಯಾಕಾಗ್ತಿತ್ತು? ನನ್ನ ಜೀವನ ಸರಿ ಮಾಡ್ಕೋಬೇಕು. ಅಲ್ಲ ಏನು? ಹರಿ, ಜಸ್ಟ್ ಸ್ಟಾಪ್ ಇಟ್. ನನ್ನ ತಡಿಬೇಡ. ಮರ್ಯಾದೆ ಇಲ್ದಿರೋ ಕಡೆ ಇದ್ರೆ ನನ್ನ ಜೀವನಕ್ಕೆ ಅರ್ಥ ಇರಲ್ಲ. ಅದಕ್ಕೆ ನಾನು ತವ್ರ ಮನೆಗೆ ಹೋಗ್ತಾ ಇದ್ದೀನಿ. ಬೇಬಿ ಪ್ಲೀಸ್ ಹಾಗೆಲ್ಲ ಮಾಡಬೇಡ. ನೋಡು, ಏನೋ ಕೋಪದಲ್ಲಿ ಹಾಗೆಲ್ಲ ಹೇಳ್ಬಿಟ್ಟೆ. ಸಾರಿ ಬೇಬಿ, ನಾನು ಹೇಳಬೇಕು ಅಂತ. ಈ ನಾಟಕ ನಿಮ್ಮ ಮನೆ ಮುಂದೆ ಇಟ್ಕೋ, ನನ್ನ ಮುಂದೆ ನಡೆಯಲ್ಲ. ಅಲ್ಲ ಬೇಬಿ, ನಾಟಕ ಅಲ್ಲ, ನಿಜವಾಗ್ಲೂ ಹೇಳ್ತಾ ಇದ್ದೀನಿ. ನನ್ನ ತಡಿಯೋ ಅಂತ ಯಾವ ಹಕ್ಕು ನಿನಗಿಲ್ಲ. ಯಾಕಂದ್ರೆ ನೀನನ್ನ ಇಷ್ಟಪಟ್ಟು ಮದ್ವೆ ಆಗಿಲ್ಲ ಅಲ್ವಾ? ಅದಕ್ಕೆ ನಾನ್ ತಾನೇ ಮದ್ವೆ ಆಗಿದ್ದು. ಅದಕ್ಕೆ ಸಾರಿ, ನಾನು ಇವತ್ತು ಮನೆ ಬಿಟ್ಟು ಹೋಗ್ತಾ ಇದ್ದೀನಿ. ನಿನ್ ಸಹವಾಸ ಸಾಕು. ಗುಡ್ ಬೈ. ಬೇಬಿ ಪ್ಲೀಸ್. ಹಾರಿ, ಅದು ಹೇಳಿದ್ರಿ, ದಯವಿಟ್ಟು ಏನು ಕೋಪದಲ್ಲಿ ಹೇಳ್ಬಿಟ್ಟು. ಬೇಬಿ 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 ಸಿಂಚನ 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 ಪ್ಲೀಸ್ ಪ್ಲೀಸ್ ಸಿಂಚನ ಪ್ಲೀಸ್. ಜಸ್ಟ್ ಸ್ಟಾಪ್ ಇಟ್ ಹರಿ. ಪ್ಲೀಸ್. ಸಿಂಚನ, ಏನು ಸಿಂಚನ?
ಇಷ್ಟೊತ್ತಲ್ಲಿ ಬ್ಯಾಗ್ ತಗೊಂಡು ಎಲ್ಲಿಗೆ ಹೋಗ್ತಿದೀಯಾ? ಇಷ್ಟ ಇಲ್ದಿರೋ ಜಾಗದಿಂದ ಹೋಗಕ್ಕೆ ಎಷ್ಟೊತ್ತಾದ್ರೆ ಏನು? ನನಗೆ ಈ ಮನೇಲಿ ಇರೋಕ್ಕೆ ಇಷ್ಟ ಇಲ್ಲ. ನಾನು ಈ ಮನೆಯಿಂದ ಅಮ್ಮನ ಮನೆಗೆ ಹೋಗ್ತಾ ಇದ್ದೀನಿ. ದಯವಿಟ್ಟು ನನ್ನ ಬಿಟ್ಬಿಡಿ. ಅತ್ತೆ ಮಾವ ಬೇಗ ಬನ್ನಿ, ಸಿಂಚನ ಮನೆ ಬಿಟ್ಟು ಹೋಗ್ತಿದ್ದಾಳಂತೆ ರೀ. ಸಿಂಚನ ಏನೋ ಬಾಯ್ತಾ ಹೇಳ್ಬಿಟ್ಟೆ, ಸಾರಿ ಸಾರಿ ಸಿಂಚನ, ಸಾರಿ ಸಿಂಚನ. ಏನಾಯ್ತು? ಅತ್ತೆ ಸಿಂಚನ ಮನೆ ಬಿಟ್ಟು ಹೋಗ್ತಾಳಂತೆ. ಅಯ್ಯೋ, ರಾಮ, ಏನಾಯ್ತಮ್ಮ ಇದಕ್ಕಿದ್ದಾಗೆ? ಸಿಂಚನ ಏನಮ್ಮ ಇದೆಲ್ಲ? ಹೇಳು ಸಿಂಚನ, ಮನೆ ಬಿಟ್ಟು ಹೋಗಂತದ್ದು ಈಗ ಏನಾಗಿದೆ? ಅಕ್ಕ ಪ್ಲೀಸ್, ಏನು ಇಲ್ದಿರೋ ನಮ್ಮ ಮದುವೆ ಆಗಿ ಅವನಿಗೊಂದು ಸ್ಥಾನ ಕೊಡೋಣ ಅಂತ ನಾನು ಈ ಮನೆಗೆ ಬಂದೆ. ಏನೇನೆಲ್ಲ ಕನ್ಸು ಕಟ್ಕೊಂಡೆ, ಆದ್ರೆ ನನ್ನ ಸ್ಥಾನ ಏನೋ ಅಂತ ತಿಳ್ಕೊಳ್ಳೋದ್ರಲ್ಲೇ ನಾನು ಸೋತ್ ಹೋಗ್ಬಿಟ್ಟೆ.